ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರ್ವೀಸ್ ವರ್ಲ್ಡ್. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ಭಾಗ್ಯ ದೇವ್ರ ಎದುರುಗಡೆ ಬಂದುಬಿಟ್ಟು ದೇವಸ್ಥಾನದಲ್ಲಿ ಅಳ್ತಾ ಇರ್ತಾಳೆ. ಯಾಕೆ ದೇವ್ರೆ ನನಗೆ ಹೀಗೆಲ್ಲ ಆಗುತ್ತೆ ಅಂದ್ಕೊಂಡಿರ್ತಾಳೆ. ಆಗ ಪುರೋಹಿತರು ಪ್ರಾರ್ಥನೆ ಮಾಡಿಬಿಟ್ಟು ಭಾಗ್ಯನ ಹತ್ರ ಬಂದು ಹೇಳ್ತಾರೆ, ಏನೇ ತೊಂದರೆ ಇದ್ರೂ ಆದಷ್ಟು ಬೇಗ ನಿನ್ನ ಕಷ್ಟ ಪರಿಹಾರ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ದೇವ್ರ ಪ್ರಸಾದ ಕೊಡ್ತಾರೆ. ಆಗ ಭಾಗ್ಯ ಅಲ್ಲಿಂದ ಮನೆ ಹೊರಡ್ತಾಳೆ. ಈ ಕಡೆ ಪೂಜಾ ಭಾಗ್ಯಗೆ ಎಷ್ಟು ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡದೇ ಇರುವಾಗ ಹಿತಂಗೆ ಕಾಲ್ ಮಾಡ್ತಾಳೆ. ಹಿತಂಗೆ ಕಾಲ್ ಮಾಡಿಬಿಟ್ಟು ಏನಾಯಿತು, ಯಾಕೆ ಭಾಗ್ಯನ ಕೆಲಸ ಹೋಯಿತು ಅಂತ ಕೇಳ್ತಾಳೆ. ಆಗ ಹಿತ ಅಲ್ಲಾಗಿರೋ ವಿಷಯ ಎಲ್ಲ ಹೇಳ್ತಾಳೆ ಪೂಜನ ಹತ್ರ. ಯಾಕೆ ಪೂಜಾ ಭಾಗ್ಯಂಗೆ ಹೀಗೆಲ್ಲ ಆಗುತ್ತೆ, ಇಲ್ಲ ಆಗ್ತಿರೋದು ನೋಡಿದ್ರೆ ಏನಂತಲೇ ಅರ್ಥ ಆಗೋದಿಲ್ಲ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊತಾಳೆ ಹಿತ. ಹೋಟೆಲಲ್ಲಿ ಆಗಿದ್ದು ವಿಷಯ, ಭಾಗ್ಯನ ಕೆಲಸ ಯಾಕೆ ಹೋಯಿತು ಎಲ್ಲನೂ ಹೇಳ್ತಾಳೆ ಮನೆಯವ್ರ ಹತ್ರ. ಮನೆಯವರಿಗೂ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಹಾಗೆ ಮ್ಯಾನೇಜರ್ ಬಂದರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಹಿತ. ಆವಾಗ ಪೂಜಾ ಸಿಟ್ಟಲ್ಲಿ ಹೇಳ್ತಾಳೆ, ಈ ಭಾಗ್ಯಕ್ಕಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಪುಣ್ಯಕೋಟಿ ಹಸು ಥರ ಎಲ್ಲ ದಾನ ಮಾಡೋದೇ ಆಯ್ತು ಅಂದ್ಕೊಂಡು ಬೈತಾಳೆ. ಆಗ ಸುನಂದನು ಹೇಳ್ತಾಳೆ, ಇದೇನು ಹೊಸ್ತಲ್ವಲ್ಲ ಪೂಜಾ, ನಿನ್ನ ಅಕ್ಕಂದು ಯಾವಾಗಲೂ ಇದು ದಾನ ಮಾಡೋದೇ ಆಯ್ತಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಬರ್ತಾಳೆ. ಭಾಗ್ಯ ಆಗ ಹೇಳ್ತಾಳೆ, ಎಲ್ಲದಕ್ಕೂ ಅಂದರೆ ಹೊಂದ್ಕೊಂಡು ಹೋಗ್ಬೇಕಲ್ಲಮ್ಮ, ಏನು ಮಾಡೋದು ಕೇಳ್ತಾಳೆ. ಆಗ ಬಾ ಅಕ್ಕ ಬಂದ್ಯಾ ಅಂತ ಪೂಜಾ ಕರೀತಾಳೆ. ಹಾಗೆ ನಿನ್ನ ಜೊತೆ ಇಲ್ದವ್ರು ಕೆಲಸದಲ್ಲಿ ಬರಲಿಲ್ಲ ಅಂದ್ಕೊಂಡು ವ್ಯಂಗ್ಯ ಮಾಡ್ತಾಳೆ ಭಾಗ್ಯಂಗೆ. ಆವಾಗ ಭಾಗ್ಯನಮ್ಮ ಹೇಳ್ತಾಳೆ, ಏನೇ ಭಾಗ್ಯ ನಿನ್ನ ಕತೆ ಕೇಳ್ತಾರೆ. ಯಾವುದೋ ಕೆಲಸ ಹೋಗುತ್ತೆ ಅಂತ ನಿನ್ನ ಕೆಲಸನೇ ಕಳ್ಕೊಂಡಿಯಲ್ಲ ಭಾಗ್ಯ, ಎಂಥ ಕತೆ ನಿಂದು, ಮನೆ ಪರಿಸ್ಥಿತಿ ಏನಿನ್ನು ಅಂತ ಕೇಳ್ತಾರೆ. ಆಗ ಪೂಜೆನೇ ಹೇಳ್ತಾಳೆ, ಹೌದಕ್ಕ, ಹೇಗೆ ಈ ಮನೆ ನೀನು ಸಂಭಾಳಿಸ್ತೀಯಾ, ಎಲ್ಲದೂ ತಲೆ ಮೇಲೆ ಬಂದು ಕೂತ್ಕೊಂಡಿದೆ, ಈ ಮನೆ ನಡೆಸ್ಬೇಕಲ್ಲಕ್ಕ, ಹೇಗೆ ಅಂದ್ಕೊಂಡು ಭಾಗ್ಯನ ಕೇಳ್ತಾಳೆ. ಆಗ ಕುಸುಮನೂ ಬೇಜಾರಲ್ಲಿ ಭಾಗ್ಯನ ಹತ್ರ ಹೇಳ್ತಾಳೆ, ಹೌದು ಭಾಗ್ಯ, ಸುನಂದ ಹೇಳ್ತಿರೋದು ಸರಿ ಇದೆ, ಯಾಕೆ ಹೀಗೆ ಮಾಡಿದೆ ಕೇಳ್ತಾಳೆ. ಆಗ ಅಷ್ಟೊತ್ತಿಗೆ ಭಾಗ್ಯನ ಮಾವ ಬಂದುಬಿಟ್ಟು ಆಗ ಸುಂದರಿನ ಹೇಳ್ತಾಳೆ, ಯಾಕೆ ಎಲ್ಲರಿಗೂ ಹೀಗೆ ಮಾತಾಡ್ತಿದ್ದೀರಾ, ಭಾಗ್ಯನ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆ ಇಲ್ವಾ ಕೇಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯನ ಮಾವ ಬಂದುಬಿಟ್ಟು, ಯಾಕೆ ಅವಳನ್ನ ಇನ್ನೂ ಇದು ಮಾಡ್ಕೊಂಡು ಅವಳನ್ನ ಕುಗ್ಗಿಸ್ತಿದ್ದೀರಾ, ನನ್ನ ಸೊಸೆ ಏನಂತ ನನಗೆ ಗೊತ್ತು, ಅವಳು ಯಾವತ್ತೂ ಸೋಲೋಳಲ್ಲ, ಅವಳು ಏನಾದರೂ ಒಂದು ದಾರಿ ಹುಡುಕ್ತಾಳೆ ಅಂತ ನಂಗೆ ಗೊತ್ತು, ಅಷ್ಟಕ್ಕೂ ಅವಳು ಮಾಡಿರೋದೇನು ಕೆಟ್ಟ ಕೆಲಸ ಅಲ್ಲ, ಒಳ್ಳೆ ಕೆಲಸ, 4 ಜನದ ಕೆಲಸ ಹೋಗಬಾರ್ದು ನನ್ನಿಂದ ಅಂದ್ಕೊಂಡು ಈ ಥರ ಮಾಡಿದಾಳು ಅವಳು ಅಂತ ಭಾಗ್ಯನ ಮಾವ ಭಾಗ್ಯಂಗೆ ಸಮಾಧಾನ ಹೇಳ್ತಾರೆ. ಆಗ ಭಾಗ್ಯನೂ ಹೇಳ್ತಾಳೆ, ನನ್ನ ಪರಿಸ್ಥಿತಿ ಹಾಗಿತ್ತು ಅತ್ತೆ, ನಾನು ಅಕಸ್ಮಾತ್ ಕೆಲಸ ಬಿಡದೇ ಇದ್ದಿದ್ರೆ ಅವ್ರ ಕೆಲಸ ಹೋಗ್ತಿತ್ತು, ನಮ್ಮ ಮನೆಗಿಂತನೂ ಅವ್ರ ಮನೇಲೆಲ್ಲ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅತ್ತೆ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಇದು ನಿರ್ಧಾರ ಮಾಡಿದೆ, ನನ್ನಿಂದ ಯಾರಿಗೂ ದ್ರೋಹ ಆಗಬಾರ್ದು ಅಂತ ಹೇಳಿ ಇದು ನಿರ್ಧಾರ ಮಾಡಿದೆ ಅಂತ ಹೇಳ್ತಾಳೆ. ಹಾಗೆ ಸುಷ್ಮಂಗೆ ಹೇಳ್ತಾಳೆ, ಅತ್ತೆ ನಾನು ನಿಮ್ಮ ಸೊಸೆ ಅತ್ತೆ, ನಾನು ಏನಾರು ಒಂದು ದಾರಿ ಹುಡ್ತೀನಿ, ಈ ಭಾಗ್ಯ ಯಾವತ್ತೂ ಸೋಲೋದಿಲ್ಲ ಅಂತ ಹೇಳಿಬಿಟ್ಟು ಒಳಗೆ ಹೋಗ್ತಾಳೆ ಭಾಗ್ಯ. ಈ ಕಡೆ ತನ್ವಿ ರೂಮ್ನಲ್ಲಿ ಅಳ್ತಾ ಮಲ್ಕೊಂಡಿರ್ತಾಳೆ. ಆಗ ಭಾಗ್ಯ ಹೋಗ್ಬಿಟ್ಟು, ಯಾಕೆ ತನ್ವಿ ಹೇಳು, ಸಮಾಧಾನ ಮಾಡ್ಕೊ ಅಂತ ಎಬ್ಬಿಸ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಅಮ್ಮ ನಿನಗೇನು ಗೊತ್ತಿಲ್ವಾ ಅಮ್ಮ, ಯಾಕೆ ಹೀಗೆ ಮಾಡ್ತಾರೆ ಎಲ್ಲರೂ, ನಿನ್ನೆಲ್ಲ ಒಪ್ಕೊಂಡ್ಬಿಟ್ಟು ಈಗ ಕೋಸಿಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದೀರಲ್ಲ, ನನಗೆ ಎಷ್ಟು ಅಂದರೆ ಶೇಮ್ ಆಗುತ್ತೆ ಕಾಲೇಜಲ್ಲಿ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ನಿನಗೆ ಈ ಅಮ್ಮನ ಮೇಲೆ ನಂಬಿಕೆ ಇದೆಯಲ್ವಾ, ನೀನು ಆ ಕೋರ್ಸಿಗೆ ಹೋಗ್ತೀಯ ಅಂತ ಹೇಳಿ ಸಮಾಧಾನ ಮಾಡಿಬಿಟ್ಟು ಹೋಗ್ತಾಳೆ. ಹಾಗೆ ನಾನು ಕಾಲೇಜಿಗೆ ಬಂದುಬಿಟ್ಟು ಮಾತಾಡ್ತೀನಿ ಅಂತ ಹೇಳ್ತಾಳೆ ಭಾಗ್ಯ. ಆಮೇಲೆ ಸುನಂದ ಬಂದುಬಿಟ್ಟು ತನ್ವಿಗೆ ಸಮಾಧಾನ ಮಾಡ್ತಾ ಅಳಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ತನ್ವಿ ಸಿಟ್ಟಲ್ಲಿ, ನಿಂಗೆ ಸುಮ್ಮನಿರಜಿ, ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಸಮಾಧಾನ ಮಾಡೋಕ್ಕೆ ಬರ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಸುನಂದಂಗೆ ಸಿಟ್ಟು ಬಂದು ತನ್ವಿಗೆ ಬೈತಾಳೆ. ಅಷ್ಟೊತ್ತಿಗೆ ಪೂಜಾ ಮೇಡಮ್, ಅಮ್ಮ ಸುಮ್ಮನೆ ಯಾಕೆ ಬೈತಾ ಇದೆಯಾ ಅಂತ ಹೇಳಿ ತನ್ವಿಗೆ ಸಮಾಧಾನ ಮಾಡ್ತಾಳೆ. ಹಾಗೆ ಸುನಂದ ಹೇಳ್ತಾಳೆ ತನ್ವಿಗೆ, ನಿಮ್ಮ ಅಮ್ಮಂಗೆ ಒಬ್ಬರ ಮೇಲೆ ಜವಾಬ್ದಾರಿ ಹಾಕೋದಲ್ಲ, ನಿಂಗೆ ಅಪ್ಪನೂ ಇದ್ದಾನೆ, ಅವನು ಸ್ವಲ್ಪ ನೋಡ್ಕೋಬೇಕಲ್ಲ. ಭಾಗ್ಯ ಎಷ್ಟಂತ ನೋಡ್ಕೊತಾಳೆ, ಎಲ್ಲ ಅವಳ ಮೇಲೆ ಹೇರಿದ್ರೆ, ಅರ್ಥ ಮಾಡ್ಕೋ ತನ್ವಿ ಅಂತ ಪೂಜಾ ಮತ್ತು ಸುನಂದ ತನ್ವಿಗೆ ಹೇಳ್ತಾರೆ. ಈ ಕಡೆ ಸುಂದ್ರಿ ತನ್ವಿಗೆ ಸಮಾಧಾನ ಮಾಡಿ ಬಂದಿದ್ದನ್ನ ಭಾಗ್ಯ ನೋಡ್ಕೊಂಡು ಭಾಗ್ಯನ ಹಿಂದೆ ಬಂದ್ಕೊಂಡು ಕೇಳ್ತಾಳೆ, ಏನು ಮಾಡ್ತೀಯ ಭಾಗ್ಯ ದುಡ್ಡಿಗೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ತಾಳೆ. ಭಾಗ್ಯ ಏನೋ ಅಂತ ಆಗುತ್ತೆ, ಸುಂದ್ರಕ್ಕ ಎಲ್ಲ ಏನಾರು ನೋಡ್ತೀನಿ ಅಂತ ಹೇಳಿ ಆಗ ಸುಂದ್ರಿ ದೇವ್ರ ಹತ್ರ ಬೇಡ್ಕೊತಾಳೆ, ಭಾಗ್ಯಂಗೆ ಏನಾರೊಂದು ಒಳ್ಳೇದು ಮಾಡು ದೇವರೇ ಅಂದ್ಕೊಂಡು ಬೇಡ್ಕೊತಾಳಲ್ಲೇ. ಈ ಕಡೆ ತಾಂಡವ ಶ್ರೇಷ್ಠಂಗೆ ಗಿಫ್ಟ್ ಕೊಡ್ತಾನೆ ಬ್ರಾಸ್ಲೆಟ್ನ. ಅದನ್ನು ನೋಡಿಬಿಟ್ಟು ಶ್ರೇಷ್ಠಂಗೆ ತುಂಬ ಖುಷಿಯಾಗಿ ಏನಕ್ಕೆ ಗಿಫ್ಟ್ ಕೇಳ್ತಾಳೆ. ಆಗ ತಾಂಡವ ಹೇಳ್ತಾನೆ, ನೀನು ಭಾಗ್ಯನ ಕೆಲಸನ ತೆಗ್ಸಾಕಿದ್ಯಲ್ಲ, ಅದೇ ನಂಗೆ ಖುಷಿ, ಅದಕ್ಕೋಸ್ಕರ ನಿಂಗೆ ಈ ಗಿಫ್ಟ್ ಅಂತ ಹೇಳ್ತಾಳೆ. ಆಗ
ಮತ್ತು ಹೇಳ್ತಾನೆ, ನಿನ್ನ ಫೇವ್ರೆಟ್ ರೆಸಾರ್ಟಲ್ಲಿ ಬುಕ್ ಮಾಡಿದ್ದೀನಿ, ಸಂಜೆ ಡಿನ್ನರ್ಗೆ ಹೋಗೋಣ ಅಂತಲೇ ಹೇಳ್ತಾನೆ. ಆಗ ಶ್ರೇಷ್ಠ ಖುಷಿಲಿ ಕುಣಿದಾಡ್ತಾಳೆ. ಹಾಗೆ ಅವರಿಬ್ಬರೂ ನೆಕ್ಸ್ಟ್ ಭಾಗ್ಯನ ಇನ್ನೂ ಬಿಡಬಾರ್ದು, ಅವಳಿಗೆ ಇನ್ನೂ ಟಾರ್ಚರ್ ಮಾಡಬೇಕು ಅಂದ್ಕೊತಾರೆ. ಇಷ್ಟು ಇವತ್ತಿನ ಸಂಚಿಕೆ ಸ್ನೇಹಿತರೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.